ನಮಸ್ತೆ ಸ್ನೇಹಿತರೆ. ಈಗ ನಿಮಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ 10% ಹೆಚ್ಚಿಗೆ ಮಾಡಿರ್ತಕ್ಕಂಥ ಮಾಹಿತಿ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವಿ.ಬಿ.ಜಿ. ರಾಮ್‌ಜಿ ಅಂತ ಹೊಸದಾಗಿ ಹೆಸರು ಇಟ್ಟು ಈಗ ಜಾರಿ ಮಾಡಿರುವ ಕೂಲಿ ಮೊತ್ತವು 10% ಹೆಚ್ಚಿಗೆ ಮಾಡಿದೆ. ಅಂದರೆ ಈಗ ನೋಡ್ಬೋದು, ನಾವು ಹಿಂದೆ ₹298 8 ಪೈಸೆ ಇತ್ತು ಪ್ರತಿದಿನಕ್ಕೆ, ಈಗ ₹327 4 ಪೈಸೆ ಅಂತ ಹೆಚ್ಚಿಗೆ ಮಾಡಿ ಈಗ ದಿನಗೂಲಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇದನ್ನು ಈಗ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಜುಲೈ 1ನೇ ತಾರೀಕಿನಿಂದ ಇದು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಗರೀಬ್ ಕಲ್ಯಾಣ ಯೋಜನೆ ಅಂತ್ಯೋದಯ ವಿಕಾಸ್ ಭಾರತ್ 2047 ದೃಷ್ಟಿಕೋನಕ್ಕೆ, ಅಂದರೆ 2047ಕ್ಕೆ ನಮ್ಮ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕಂತೇಳಿ ದೃಷ್ಟಿಕೋನದಿಂದ ಸರ್ಕಾರವು ಇದನ್ನು ಜಾರಿಗೆ ತಂದಿದೆ ಅಂತ ಹೇಳ್ಬೋದು. ಇದು ಪ್ರತಿ ಹಳ್ಳಿ ಮತ್ತು ಪ್ರತಿ ಗ್ರಾಮೀಣ ಪ್ರದೇಶಕ್ಕೆ ಅಥವಾ ಗ್ರಾಮೀಣ ಕುಟುಂಬಕ್ಕೆ ತಲುಪಬೇಕಂತೂ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, 95,692 ಕೋಟಿ ರೂಪಾಯಿ ಮಧ್ಯಂತರ ಅನುದಾನ ಒದಗಿಸಲಾಗುತ್ತದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈ ಯೋಜನೆ ಮುಖ್ಯಾಂಶ ಏನಪ್ಪ ಅಂದರೆ, ಇಲ್ಲಿ ಕನಿಷ್ಠ ವೇತನ ನಿಗದಿ, ಅಂದರೆ ₹300ಕ್ಕಿಂತ ಪ್ರತಿ ರಾಜ್ಯದಲ್ಲೂ ಹೆಚ್ಚಿಗೆ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಸಿಗಲಿ ಅಂತ ಇದು ಉದ್ದೇಶ ಅಂತ ಹೇಳ್ಬೋದು. ಮತ್ತು ಕೆಲಸದ ದಿನ ಹೆಚ್ಚಳ, ಅಂದರೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಮೊದಲು ಒಂದು ವರ್ಷಕ್ಕೆ 100 ದಿನಗಳನ್ನು ನಿಮಗೆ ಮೊದಲು ಕೊಡ್ತಾಯಿದ್ರು. ಆದರೆ ಈಗ 25 ದಿನ ಹೆಚ್ಚಿಗೆ ಮಾಡಿದ್ದಾರೆ. ಅಂದರೆ 125 ದಿನ ಈಗ ಪ್ರತಿ ವರ್ಷಕ್ಕೆ ಕೊಡ್ಬೋದು ಅಂತ ಕೊಡ್ತಾರಂತ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 125 ದಿನ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಈಗ ರಾಜ್ಯವಾರು ಕೂಲಿ ದರ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ 21 ರಾಜ್ಯದಲ್ಲಿ ₹300ಕ್ಕಿಂತ ಹೆಚ್ಚಿಗೆ ಕೂಲಿಯನ್ನು ಕೊಡ್ತಕ್ಕಂಥ ರಾಜ್ಯಗಳಿವೆ ಅಂತ ಹೇಳ್ಬೋದು. ಅದರಲ್ಲಿ ನಾವು ನೋಡ್ಬೋದು, ಈಗ ಹರಿಯಾಣ ಬಂದು ₹409 ಇದೆ, ಗೋವಾ ₹406 ಇದೆ, ಮತ್ತು ಕೇರಳ ಬಂದು ₹401 ಇದೆ ಅಂತ ಹೇಳ್ಬೋದು. ಇನ್ನು ಕೆಲವು ರಾಜ್ಯಗಳು 350, 400 ಈ ಥರವಾಗಿ ಕೂಲಿ ಕಾರ್ಮಿಕರಿಗೆ ಕೂಲಿಯನ್ನು ಕೊಡ್ತೇವೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರವು. ಸ್ನೇಹಿತರೆ, ಈ ಯೋಜನೆ ಎಷ್ಟು ಕೂಲಿ ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ ಮತ್ತು ಇದು ಸರಿಯೋ ಅಥವಾ ಇಲ್ಲ ಅನ್ನೋದು ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಕ್ಕೆ ಧನ್ಯವಾದಗಳು. ಜೈ ಹಿಂದ್.